Hi guys, welcome to our 30 days English challenge video. I'm very excited to start with our 30 days English challenge. I hope you have the same excitement for this 30 days journey with us. ಸೊ ಈ ವಿಡಿಯೋನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಎಲ್ಲಿ ಪ್ರಾಬ್ಲಮ್ಸ್ ಮಾಡ್ತಾ ಇದೀವಿ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅದನ್ನ ಯಾವ ತರ ರಾಂಗ್ ಆಗಿ ಅಪ್ರೋಚ್ ಮಾಡ್ತಾ ಇದೀವಿ, ಯಾವ ತರ ರೈಟ್ ಆಗಿ ಅಪ್ರೋಚ್ ಮಾಡ್ಬೇಕು ಅಂಡ್ ನಾವ್ ಈ 30 ಡೇಸ್ ಅಲ್ಲಿ ನಾವು ಯಾವ ತರ ಚೇಂಜಸ್ ತಂದ್ಕೊಂಡು ನಾವು ಇಂಗ್ಲಿಷ್ ಕಲಿಯೋಣ ಇದ್ರ ಬಗ್ಗೆ ನಾವು ಮಾತಾಡೋಣ. ಬನ್ನಿ. ನಾನು ಸುಮಾರು ಜನ ಸ್ಟೂಡೆಂಟ್ಸ್ ನ ಹ್ಯಾಂಡಲ್ ಮಾಡಿದ್ದೀನಿ ಅಂಡ್ ಮೋಸ್ಟ್ ಆಫ್ ದಮ್ ಏನ್ ಹೇಳ್ತಾರೆ ಅಂದ್ರೆ ಮ್ಯಾಮ್ ನನ್ಗೆ ಇಂಗ್ಲಿಷ್ ಬರಲ್ಲ ಅಂತಲ್ಲ, ಐ ನೋ ಇಂಗ್ಲಿಷ್ ಬಟ್ ಮೈ ಪ್ರಾಬ್ಲಮ್ ಇಸ್ ನನ್ಗೆ ತುಂಬಾ ನರ್ವಸ್ ಆಗುತ್ತೆ, ತುಂಬಾ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ ಅಂಡ್ ಕೆಲವು ವರ್ಡ್ಸ್ ಮಿಸ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಈ ತರ ಪ್ರಾಬ್ಲಮ್ಸ್ ಜೊತೆಗೆ ಬರ್ತಾರೆ. ಅಂಡ್ ಇನ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ ನನ್ಗೆ ಅರ್ಥ ಆಗ್ತಾ ಇದೆ ಇಂಗ್ಲಿಷ್ ಆದ್ರೆ ನಂಗೆ ಮಾತಾಡೋದಕ್ ಆಗ್ತಾ ಇಲ್ಲ ಅಂತ. ಬಟ್ ದಿಸ್ ಇಸ್ ವೆರಿ ಕಾಮನ್ ಅಂಡ್ ದಿಸ್ ಇಸ್ ವೆರಿ ನಾರ್ಮಲ್. ನೀವು ಫಸ್ಟ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರೋ ಒಂದ್ ಹೊಸ ಲ್ಯಾಂಗ್ವೇಜ್ ಕಲ್ತ್ಕೊಂತ, ದಿಸ್ ಇಸ್ ಎವ್ರಿಬಡೀಸ್ ಪ್ರಾಬ್ಲಮ್ ವೆನ್ ದೇ ಆರ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್. ಇವಾಗ ನಾನ್ ತಮಿಳ್ ಅಥವಾ ಕನ್ನಡ ಕಲ್ತ್ಕೊಂಡ್ಬೇಕಂದ್ರೆ ಆಬ್ವಿಯಸ್ಲಿ ಐ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಮೇಕಿಂಗ್ ಸೆಂಟೆನ್ಸಸ್ ಅಥವಾ ಸೇಮ್ ಪ್ರಾಬ್ಲಮ್ಸ್ ದಟ್ ಯು ಆರ್ ಫೇಸಿಂಗ್ ಇನ್ ಇಂಗ್ಲಿಷ್. ಓಕೆನಾ? ಫಸ್ಟ್ ನೀವು ಅದನ್ನ ನಾರ್ಮಲ್ ಆಗಿ ಅಪ್ರೋಚ್ ಮಾಡೋದನ್ನ ಕಲ್ತ್ಕೊಳ್ಳಿ. ಡೋಂಟ್ ಗೆಟ್ ಸ್ಕೇರ್ಡ್ ಅಂಡ್ ಡೋಂಟ್ ಫೀಲ್ ನಾನೊಬ್ಬರೇ ಈ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರೋದು ಅಂತ. ಓಕೆನಾ? ಸೊ ಇವತ್ತು ಏನೇನ್ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ, ಎಸ್ಪೆಷಲಿ ಇಂಡಿಯನ್ಸ್ ನಾವೇನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ ಅಂಡ್ ಇದಕ್ಕೆ ನಾವ್ ಯಾವ ತರ ಸೊಲ್ಯೂಷನ್ ತಂದ್ಕೊಳ್ಬಹುದು ಅನ್ನೋದ್ರ ಕಡೆ ಗಮನ ಕೊಡೋಣ. ಬನ್ನಿ. ನಮ್ ಫಸ್ಟ್ ಪ್ರಾಬ್ಲಮ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ಇನ್ಪುಟ್ ಅಂಡ್ ಔಟ್ಪುಟ್. ಸೊ ನಾವ್ ಇಂಗ್ಲಿಷ್ ಕಲಿಬೇಕಾದ್ರೆ ಇನ್ಪುಟ್ ಮಾಡ್ತಾ ಇದೀವಿ ಆದ್ರೆ ಔಟ್ಪುಟ್ ಮಾಡ್ತಾ ಇಲ್ಲ. ಏನು ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ಪುಟ್ ಅಂದ್ರೆ ಒಳಗ್ ತಗೊಳೋದು, ಔಟ್ಪುಟ್ ಅಂದ್ರೆ ಅದನ್ನ ಪ್ರಯೋಗ ಮಾಡೋದು. ಓಕೆನಾ? ಸೊ ಇನ್ಪುಟ್ ಅಂದಾಗ ರೀಡಿಂಗ್ ಅಂಡ್ ಲಿಸ್ನಿಂಗ್ ಅಂದ್ರೆ ಓದೋದು ಮತ್ತೆ ಕೇಳಿಸ್ಕೊಳ್ಳೋದ್ರಲ್ಲಿ ನಾವೆಲ್ಲರೂ ನಿಪುಣರಾಗಿದ್ದೀವಿ. ಓದ್ತೀವಿ, ಕೇಳಿಸ್ಕೊಂತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಟಾಕಿಂಗ್ ಅಂಡ್ ರೈಟಿಂಗ್ ಅಂತ ಬಂದಾಗ ಹಿಂಜರಿತಾ ಇದೀವಿ. ನೀವ್ ಈ ತರ ಬರೀ ಇನ್ಪುಟ್ ಮಾಡ್ಕೊಂಡು ಔಟ್ಪುಟ್ ಮಾಡದೆ ಹೋದ್ರೆ 1 ವರ್ಷ ಅಲ್ಲ, ನೀವು 4 ವರ್ಷ ಬರೀ ಇನ್ಪುಟ್ ಮಾಡ್ತಾ ಇದ್ರು ಔಟ್ಪುಟ್ ಬಗ್ಗೆ ನಿಮ್ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ಸೊ ಎರಡು ಬ್ಯಾಲೆನ್ಸ್ಡ್ ಆಗಿ ಬರ್ಬೇಕು. ಸೊ ಈ ವಿಡಿಯೋಗಳ ಮೂಲಕ ನಿಮ್ಗೆ ಎಫೆಕ್ಟಿವ್ ಟಿಪ್ಸ್ ಕೊಡೋದಾಗಿರ್ಬೋದು ಅಥವಾ ಯಾವ ರೀತಿ ಲ್ಯಾಂಗ್ವೇಜ್ ನ ಯೂಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅಂಡ್ ನಿಮ್ಗೆ ಸುಮಾರು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀವಿ ಸೊ ದಟ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿ ನೀವು ಔಟ್ಪುಟ್ ನ ಎಫೆಕ್ಟಿವ್ ಆಗಿ ಮಾಡ್ಬೋದು. ಬೇರೆ ಏನ್ ರಾಂಗ್ ಪರ್ಸೆಪ್ಷನ್ಸ್ ಇದೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿ ಅದನ್ನ ನೋಡೋಣ ಬನ್ನಿ. ಸುಮಾರು ಜನ ಹೇಳ್ತಾರೆ ಐ ವಿಲ್ ಬಿಕಮ್ ಪರ್ಫೆಕ್ಟ್ ದೆನ್ ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲಿಷ್ ಅಂತ. ಇದ್ ಯಾವ ತರ ಇದೆ ಅಂದ್ರೆ ನಾನ್ ಸ್ವಿಮ್ಮಿಂಗ್ ಕಲ್ತ್ ಮೇಲೆ ನೀರಿಗೆ ಇಳಿತೀನಿ ಅನ್ನೋ ತರ ಇದೆ. ನೀವು ನೀರಿಗೆ ಇಳಿದೆ ಸ್ವಿಮ್ಮಿಂಗ್ ಕಲಿಯಕ್ಕೆ ಆಗಲ್ಲ. ನೀವು ಭಾಷೆನ ಪ್ರಯೋಗ ಮಾಡದೆ ನೀವು ಇಂಗ್ಲಿಷ್ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಭಾಷೆ ಅಲ್ಲ, ಯಾವುದೇ ಆಗಿರ್ಬೋದು, ಫಸ್ಟ್ ಡೇನೆ ನೀವು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಅಂಡ್ ಮಿಸ್ಟೇಕ್ಸ್ ಜಸ್ಟ್ ಶೋ ಯು ದಟ್ ಯು ಆರ್ ಲರ್ನಿಂಗ್ ಅಂತ. ದ ಡೇ ಯು ಸ್ಟಾಪ್ ಮೇಕಿಂಗ್ ಮಿಸ್ಟೇಕ್ಸ್ ಇಟ್ ಮೀನ್ಸ್ ದಟ್ ಯು ಸ್ಟಾಪ್ ಲರ್ನಿಂಗ್ ಅಂತ. ಸೊ ಮಿಸ್ಟೇಕ್ಸ್ ನ ರಾಂಗ್ ಅಪ್ರೋಚ್ ಇಂದ ನೋಡಕ್ ಹೋಗ್ಬೇಡಿ. ಅಂಡ್ ಯಾರಾದ್ರೂ ಆಡ್ಕೊಂತಾರ, ಯು ಜಸ್ಟ್ ಲೀವ್ ಇಟ್, ಇಗ್ನೋರ್ ಇಟ್. ಓಕೆನಾ? ಸೊ ಒಬ್ಬ ಮನುಷ್ಯ ಜೀವನದಲ್ಲಿ ಲಾಸ್ಟ್ ಡೇ ವರ್ಗೂ ಕಲಿತಾ ಇರ್ಬೇಕು. ಸೊ ಯಾರಾದ್ರೂ ಆಡ್ಕೊಂತಾರೆ ಅಥವಾ ನಿಮ್ಗೆ ರೇಗಿಸ್ಕೊಂತಾರೆ ಅಂತ ಡೋಂಟ್ ಸ್ಟಾಪ್ ಟಾಕಿಂಗ್ ಇನ್ ಇಂಗ್ಲಿಷ್. ಇಟ್ಸ್ ಫೈನ್ ಟು ಮೇಕ್ ಮಿಸ್ಟೇಕ್ಸ್. ಡು ನಾಟ್ ಗೆಟ್ ಸ್ಕೇರ್ಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಬಿಕಾಸ್ ಯು ವಿಲ್ ಸ್ಟಾಪ್ ಲರ್ನಿಂಗ್ ಇಫ್ ಯು ಡೋಂಟ್ ಮೇಕ್ ಮಿಸ್ಟೇಕ್ಸ್. ಸೊ ನಾನೇನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಪರ್ಫೆಕ್ಷನ್ ನಿಮ್ಗೆ ಫಸ್ಟ್ ಡೇ ನಲ್ಲಿ ಬರೋದಿಲ್ಲ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಎಫರ್ಟ್ ಅಂಡ್ ನೀವು ಕಂಟಿನ್ಯೂಸ್ ಆಗಿ ಅಂಡ್ ಕಾನ್ಸ್ಟೆಂಟ್ ಆಗಿ ಎವ್ರಿ ಡೇ ಡೆಡಿಕೇಟೆಡ್ ಟೈಮ್ ನೀವು ಇಂಗ್ಲಿಷ್ ಇಟ್ರೆ ಮಾತ್ರ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಲ್ಯಾಂಗ್ವೇಜ್ ಜೊತೆ ಕಂಫರ್ಟಬಲ್ ಆಗ್ತೀರಾ ಅಂಡ್ ನಿಮ್ಗೆ ರಿಯಲೈಸ್ ಆಗುತ್ತೆ ದಟ್ ಯು ಸ್ಟಾಪ್ ಫಿಯರಿಂಗ್ ದಿಸ್ ಲ್ಯಾಂಗ್ವೇಜ್ ಅಂತ. ಓಕೆ, ಸೊ ಸೆಕೆಂಡ್ ಆಫ್ ಆಲ್ ನಾವ್ ಏನ್ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂದ್ರೆ ಯು ಆರ್ ಆಕ್ಚುಲಿ ಕನೆಕ್ಟಿಂಗ್ ಯುವರ್ ವರ್ತ್, ಯುವರ್ ಸೆಲ್ಫ್ ವರ್ತ್ ವಿತ್ ದ ಲ್ಯಾಂಗ್ವೇಜ್. ಸೊ ನಂಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ನನ್ ವರ್ದಿ ಅಲ್ಲ ಅಥವಾ ನನ್ ಟ್ಯಾಲೆಂಟ್ ಇಲ್ಲ, ಈ ತರ ನಾವು ಮಿಸ್ಟೇಕ್ ಮಾಡ್ಕೊಂತ ಇದೀವಿ. ನಾಟ್ ನೆಸೆಸರಿಲಿ. ಸೊಸೈಟಿ ಇದನ್ನ ನಿಮ್ಗೆ ಬಿಲೀವ್ ಮಾಡಿಸಿದೆ, ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಜಸ್ಟ್ ಎನಿ ಲ್ಯಾಂಗ್ವೇಜ್ ನಾವು ಕಲಿತಿರೋ ಹಾಗೆ ಇಂಗ್ಲಿಷ್ ಕೂಡ ಕಲ್ತ್ಕೊಳ್ಬೇಕು. ಸೊ ಯು ಶುಡ್ ನಾಟ್ ಅಪ್ರೋಚ್ ಇಟ್ ವಿತ್ ದ ಥಾಟ್ ದಟ್ ಓಕೆ ನನ್ ಸೆಲ್ಫ್ ವರ್ತ್ ಜಾಸ್ತಿ ಆಗೋದು ನಾನು ಲ್ಯಾಂಗ್ವೇಜ್ ನ ಕಲ್ತ್ರೇನೆ, ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕಲ್ತ್ರೇನೆ ಅಂತ. ಅವಾಗ ಏನ್ ಮಾಡುತ್ತೆ, ನೀವ್ ಇಂಗ್ಲಿಷ್ ಕಲಿಬೇಕಾದ್ರೆ ಇಟ್ ವಿಲ್ ಬ್ರಿಂಗ್ ಫಿಯರ್ ಇನ್ ಸೈಡ್ ಯು. ಅಯ್ಯೋ ನನ್ ಕಲಿತಾನೆ ಇಲ್ವಲ್ಲ, ನನ್ ಸೆಲ್ಫ್ ವರ್ತ್ ಜಾಸ್ತಿ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ನಾಟ್ ಲರ್ನಿಂಗ್ ದಿಸ್ ಲ್ಯಾಂಗ್ವೇಜ್ ಅಂತ. ಆ ಫಿಯರ್ ನ ನೀವು ತೆಗೆದು ಇಂಗ್ಲಿಷ್ ನ ಕಲ್ತ್ರೆ ಅವಾಗ ನೀವು ಇನ್ನ ಫಾಸ್ಟರ್ ಆಗಿ ಲ್ಯಾಂಗ್ವೇಜ್ ನ ಕಲಿತೀರ. ಐ ಅಶ್ಯೂರ್ ಯು ದಟ್.
ದಿಸ್ ಇಸ್ ಒನ್ ಮಿಸ್ಟೇಕ್ ಸೋ ಮೆನಿ ಆಫ್ ಮೈ ಸ್ಟೂಡೆಂಟ್ಸ್ ಡು. ಅವ್ರೇನ್ ಅನ್ಕೊಂತಾರೆ, ಇಂಗ್ಲಿಷ್ ಅಲ್ಲಿ ಫಾಸ್ಟ್ ಆಗಿ ಮಾತಾಡೋದ್ ಕಲಿಬೇಕು, ಅವಾಗ್ಲೇ ಇಂಗ್ಲಿಷ್ ಬರೋದು ಅಂತ. ಸ್ಪೀಡ್ಗೂ ಲ್ಯಾಂಗ್ವೇಜ್ಗೂ ಏನು ಕನೆಕ್ಷನ್ನೇ ಇಲ್ಲ. You can put across whatever you want to tell, or your ideas or your intentions, slowly and clearly also. Or if you want, you can talk in a very speed manner as well. Speed has got nothing to do with language. ಇದನ್ನ ನೀವು ಮೈಂಡ್ ಇಂದ ತೆಗೆದ್ಬಿಡಿ. ಸೊ ನೀವು ಇಂಗ್ಲಿಷ್ ನ ನಿಧಾನವಾಗಿ ಮಾತಾಡಿದ್ರು ಕೂಡ ಎದುರುಗಡೆ ಇರೋರು ಕೇಳಿಸ್ಕೊಂತಾರೆ ಅಂಡ್ ಕಾದು ಕೇಳಿಸ್ಕೊಂತಾರೆ. ಸೊ ನೀವು ಫಾಸ್ಟ್ ಆಗಿ ಮಾತಾಡಕ್ ಹೋದಾಗ ಏನಾಗುತ್ತೆ, ಫಸ್ಟ್ ಥಿಂಗ್ ಸ್ಟ್ಯಾಮರಿಂಗ್ ಶುರು ಆಗುತ್ತೆ. ಸ್ಟ್ಯಾಮರಿಂಗ್ ಶುರು ಆದಾಗ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಹೊಟ್ಟೋಗ್ಬಿಡುತ್ತೆ. ಅಂಡ್ ದಿ ಅದರ್ ಥಿಂಗ್ ಇಸ್, ನೀವು ಅದನ್ನ ಮಾಡಕ್ ಶುರು ಮಾಡಿದಾಗ ನಿಮ್ ಮೈಂಡ್ ಬ್ಲಾಕ್ ಆಗುತ್ತೆ, ಅಂಡ್ ಮೈಂಡ್ ಬ್ಲಾಕ್ ಆದಾಗ ನಿಮ್ಗೆ ಮಾತೆ ಬರಳೋದು. ಸೊ ಸ್ಪೀಡ್ ನ ಮತ್ತೆ ಲ್ಯಾಂಗ್ವೇಜ್ ನ ಕನೆಕ್ಟ್ ಮಾಡೋದನ್ನ ನಿಲ್ಸಿ. ನಾನು ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಗೆ ಏನ್ ಹೇಳ್ತೀನಿ ಅಂದ್ರೆ, ಯು ಡೋಂಟ್ ಹ್ಯಾವ್ ಟು ಟಾಕ್ ಇನ್ ಇಂಗ್ಲಿಷ್ ಕಂಪ್ಲೀಟ್ಲಿ. ಅಟ್ ಲೀಸ್ಟ್ ಇವಾಗ ನೀವೇನ್ ಮದರ್ ಟಂಗ್ ಅಲ್ಲಿ 100% ಮಾತಾಡ್ತಾ ಇದ್ದೀರಾ, ಅದರಲ್ಲಿ 30% ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲಿಷ್. ಫಾರ್ ಎಕ್ಸಾಂಪಲ್, ಇವಾಗ ನೀವೇನೋ ಒಂದು ಮಾತಾಡ್ಬೇಕಾದ್ರೆ add more English words. It's fine if you mix Kannada and English, or Tamil and English, or Hindi and English. So starting ಅಲ್ಲಿ ಏನ್ ಮಾಡಿ, ಇವಾಗ ನೀವೇನ್ 100% ನಿಮ್ ಮದರ್ ಟಂಗ್ ಮಾತಾಡ್ತಾ ಇದ್ದೀರಾ, ಸ್ಲೋಲಿ ಬ್ರಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ದಟ್. ಸುಮಾರು ಜನ ಏನ್ ಅನ್ಕೊಂತಾರೆ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಅನ್ಕೊಂತಾರೆ. ನಾಟ್ ನೆಸೆಸರಿ. ವೆನ್ ಯುರ್ ಟಾಕಿಂಗ್, ಫಾರ್ ಎಕ್ಸಾಂಪಲ್, ನನ್ ತಂದೆ ಅನ್ನೋದಕ್ಕಿಂತ ಯು ಕ್ಯಾನ್ ಟೆಲ್ ಮೈ ಫಾದರ್. ನಮ್ಮಮ್ಮ ಅಂತ ಹೇಳೋದಕ್ಕಿಂತ ಮೈ ಮದರ್. ನಾನು ಊಟ ಮಾಡ್ತಾ ಇದ್ದೀನಿ, ಐ ಆಮ್ ಈಟಿಂಗ್ ಮೈ ಲಂಚ್. ಸೊ ಅಲ್ಲಿ ಇಲ್ಲಿ ನೀವು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಆಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಬೈ ದ ಟೈಮ್ ಯು ರಿಯಲೈಸ್, ಫ್ಯೂ ಮಂತ್ಸ್ ಅಲ್ಲಿ ಯು ವಿಲ್ ಬಿ ಟಾಕಿಂಗ್ ಬೋತ್ ಲ್ಯಾಂಗ್ವೇಜಸ್, ಅಂಡ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಟು ಸ್ವಿಚ್ ಟು ಇಂಗ್ಲಿಷ್ ಅಂಡ್ ಕನ್ನಡ. ಅಂಡ್ ಮೋರ್ ದೆನ್ ಎನಿಥಿಂಗ್ ಏನಾಗುತ್ತೆ, ನಿಮ್ಗೆ ಲ್ಯಾಂಗ್ವೇಜ್ ಜೊತೆ ಕಂಫರ್ಟ್ ಬರಕ್ ಶುರು ಆಗುತ್ತೆ. ಸೊ ಲಾಸ್ಟ್ಲಿ, ವೆನ್ ವಿ ಟಾಕ್ ಅಬೌಟ್ ಪ್ರಾಬ್ಲಮ್ಸ್, ಫಸ್ಟ್ ಥಿಂಗ್ ದಟ್ ಐ ವಾಂಟ್ ಯು ಟು ಕಾನ್ಸಂಟ್ರೇಟ್ ಆನ್ ಇಸ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಅವಾಗ ನಿಮ್ಗೆ ಸಡನ್ ಆಗಿ ಇಂಗ್ಲಿಷ್ ಅಲ್ಲಿ ಏನಾದ್ರು ಕೇಳಿದಾಗ ಯು ವಿಲ್ ನಾಟ್ ಸ್ಟ್ಯಾಮರ್. ಸೊ ಸುಮಾರು ಸರಿ ಏನಾಗುತ್ತೆ, ಯು ಆರ್ ಥಿಂಕಿಂಗ್ ಇನ್ ಯೋರ್ ಮದರ್ ಟಂಗ್, ಅಂಡ್ ವೆನ್ ಸಂಬಡಿ ಆಸ್ಕ್ಸ್ ಯು ಸಮಥಿಂಗ್ ಇನ್ ಇಂಗ್ಲಿಷ್, ಆಬ್ವಿಯಸ್ಲಿ ಯು ವಿಲ್ ಸ್ಟ್ಯಾಮರ್. ಇದು ನೀವಲ್ಲ, ಯಾರಿಗಾದ್ರೂ ಆಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲಿಷ್ ಅಂದಿದ್ದೆ. ಡೋಂಟ್ ಮೇಕ್ ಯೋರ್ ಮೈಂಡ್ ಥಿಂಕ್ ಕಂಪ್ಲೀಟ್ಲಿ ಇನ್ ಇಂಗ್ಲಿಷ್, ದೆನ್ ಯೋರ್ ಮೈಂಡ್ ವಿಲ್ ಗಿವ್ ಅಪ್ ಆನ್ ಯು. ಜಸ್ಟ್ ಸಿಂಪಲ್ ಥಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ದಾಗ ಜಸ್ಟ್ ಗಿವ್ ಒನ್ ಇನ್ಸ್ಟ್ರಕ್ಷನ್, ಐ ಗಾಟ್ ಅಪ್, ಐ ಆಮ್ ಈಟಿಂಗ್ ಮೈ ಫುಡ್, ಐ ಆಮ್ ಟೇಕಿಂಗ್ ಅ ವಾಕ್, ಐ ಆಮ್ ಸ್ಟಾರ್ಟಿಂಗ್ ಮೈ ಎಕ್ಸರ್ಸೈಸ್. ಈ ತರ ಚಿಕ್ಕ ಚಿಕ್ಕ ಇನ್ಸ್ಟ್ರಕ್ಷನ್ಸ್ ನೀವು ಹೇಳ್ಕೊಳಕ್ಕೆ ಶುರು ಮಾಡಿ. ನಿಮಗ್ ನೀವೇ ಕೇಳ್ಕೊಳ್ಳಿ, ವಾಟ್ ಆಮ್ ಐ ಡೂಯಿಂಗ್ ಅಂತ ಕೇಳಿದಾಗ ಯುವರ್ ಮೈಂಡ್ ವಿಲ್ ಆನ್ಸರ್ ಟೆಲಿಂಗ್ ಐ ಆಮ್ ಡೂಯಿಂಗ್ ದಿಸ್. ಸೊ ಚಿಕ್ಕ ಚಿಕ್ಕ ಇನ್ಸ್ಟ್ರಕ್ಷನ್ಸ್ ಜೊತೆ ಇನಿಷಿಯಲಿ ಸ್ಟಾರ್ಟ್ ಮಾಡಿ, ಅಂಡ್ ಎವೆನ್ಚುಲಿ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಬೋತ್ ದ ಲ್ಯಾಂಗ್ವೇಜಸ್, ಏನಾಗುತ್ತೆ, ನಿಮ್ಗೆ ನ್ಯಾಚುರಲ್ ಆಗಿ ಯಾರಾದ್ರೂ ಕೇಳಿದಾಗ ಯು ಕ್ಯಾನ್ ಟಾಕ್ ಇನ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಸೊ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನ ಎಷ್ಟೋ ತರ ಪ್ರಾಬ್ಲಮ್ಸ್ ಇದೆ. ಐ ಜಸ್ಟ್ ಅಡ್ರೆಸ್ಡ್ ಅ ಫ್ಯೂ ಪ್ರಾಬ್ಲಮ್ಸ್ ದಟ್ ಐ ಕೇಮ್ ಅಕ್ರಾಸ್ ವಿತ್ ಮೈ ಸ್ಟೂಡೆಂಟ್ಸ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್. ಸೊ ಈ 30 days ಅಲ್ಲಿ we will address all those problems and solutions for those problems. What we as Spoken English channel ನಾವು ನಿಮ್ಗೆ ಏನ್ ಆಫರ್ ಮಾಡ್ತಾ ಇದೀವಿ ಈ 30 days ಅಲ್ಲಿ, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ಆಫ್ ಆಲ್, ಗ್ರಾಮರ್ ಇಸ್ ನಾಟ್ ಎವ್ರಿಥಿಂಗ್, ಬಟ್ ಗ್ರಾಮರ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅಂಡ್ ಯಾತಕ್ಕೆ ಅಂತ ಹೇಳ್ತೀನಿ. ಗ್ರಾಮರ್ ನ ನೀವು ಯಾವ್ದೋ ಒಂದು ಗ್ರೀಕ್ ಅಂಡ್ ಲ್ಯಾಟಿನ್ ತರ ನೋಡ್ಬೇಡಿ. ನಾವು ನಿಮ್ಗೆ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಇಂಗ್ಲಿಷ್ ಯಾವ ತರ ಮಾತಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈಗ ಎವ್ರಿ ಡೇ ನಾವ್ ಎಷ್ಟೊಂದ್ ಪ್ಲೇಸಸ್ ಹೋಗ್ತೀವಿ. ಒಂದ್ ಬ್ಯಾಂಕ್ ಇರ್ಬೋದು, ಇಲ್ಲ ಅಂದ್ರೆ ಶಾಪ್ ಇರ್ಬೋದು, ಇಲ್ಲ ಸ್ಕೂಲ್ ಇರ್ಬೋದು, ಇಲ್ಲ ಆಫೀಸ್ ಇರ್ಬೋದು, ಇಲ್ಲ ಮನೆನೇ ಇರ್ಬೋದು. ಓಕೆನಾ? ಸೊ ಇಲ್ಲೆಲ್ಲ ನಾವ್ ಇಂಗ್ಲಿಷ್ ಅಲ್ಲಿ ಯಾವ ತರ ಮಾತಾಡ್ಬೋದು ಅನ್ನೋದು ನಾವು ಡಿಫ್ರೆಂಟ್ ಸಿಚುವೇಶನ್ಸ್ ನ ನಿಮ್ ಮುಂದೆ ಕ್ರಿಯೇಟ್ ಮಾಡಿ, ನಾವು ನಿಮ್ಗೆ ಯಾವ ತರ ಇಬ್ಬರ ಕಡೆಯಿಂದಾನು ಕಾನ್ವರ್ಸ್ ಮಾಡೋದು, ಇಬ್ಬರು ಮೂರ್ ಜನರ ಕಡೆಯಿಂದ ಹೇಗೆ ಕಾನ್ವರ್ಸ್ ಮಾಡೋದು ಅನ್ನೋದನ್ನ ನಾವು ನಿಮ್ಗೆ ಈ 30 days ಚಾಲೆಂಜ್ ಅಲ್ಲಿ ತೋರಿಸ್ಕೊಡ್ತೀವಿ. ಸೆಕೆಂಡ್ ಆಫ್ ಆಲ್, ಗ್ರಾಮರ್ ಅಪ್ರೋಚ್. ಗ್ರಾಮರ್ ಇಸ್ ನಾಟ್ ಎವ್ರಿಥಿಂಗ್, ಬಟ್ ಗ್ರಾಮರ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅಂಡ್ ಗ್ರಾಮರ್ ನ ನೀವು ಯಾವ್ದೋ ಏಲಿಯನ್ ಕಾನ್ಸೆಪ್ಟ್ ಆಗಿ ನೋಡ್ಬೇಡಿ. ಗ್ರಾಮರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಜಸ್ಟ್ ಸಮಥಿಂಗ್ ಲೈಕ್ ಅರೇಂಜಿಂಗ್ ಥಿಂಗ್ಸ್. ಯಾವ ತರ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಂದು ಸೆಂಟೆನ್ಸ್ ಬರುತ್ತೆ. ಸೊ ಒಂದ್ ಸೆಂಟೆನ್ಸ್ ನ ನಾವ್ ಹೆಂಗಂದ್ರೆ ಹಂಗ ಹಾಕಿದ್ರೆ ಅದು ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಆಗೋದಿಲ್ಲ. ಸೊ ಎಲ್ಲೆಲ್ಲಿ ಏನೇನ್ ಹಾಕ್ಬೇಕು, ಹೆಂಗೆ ಜೋಡಿಸ್ಬೇಕು ಅನ್ನೋದು ನಮ್ಗೆ ಗ್ರಾಮರ್ ತಿಳಿಸ್ಕೊಡುತ್ತೆ. ನಾವು ಈ 30 days ಸೆಷನ್ಸ್ ಅಲ್ಲಿ ಯಾವ ತರ ಅದನ್ನ ನಾವು ಜೋಡಿಸ್ಬೇಕು, ಬರೇ ಗ್ರಾಮರ್ ಮಾತ್ರ ಹೇಳ್ಕೊಡಲ್ಲ. ಆರ್ಟಿಕಲ್ಸ್ ಇರ್ಬೋದು, ನೌನ್ಸ್ ಇರ್ಬೋದು, ಬರೇ ಕಾನ್ಸೆಪ್ಟ್ ಮಾತ್ರ ಅಲ್ಲ, ಅದನ್ನ ನಾವು ನಮ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಉಪಯೋಗಿಸ್ಬೇಕು, ಯಾಕೆ ಆ ತರ ಇದೆ, ಇದೆಲ್ಲಾನು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸುಮಾರು ಜನರಿಗೆ ಗ್ರಾಮರ್ ಗೊತ್ತಿದೆ. ಗ್ರಾಮರ್ ಮಾತ್ರ ಅಲ್ಲ, ಲ್ಯಾಂಗ್ವೇಜ್ ಕೂಡ ಗೊತ್ತಿದೆ.
ಆದ್ರೆ ಇನ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವ ತರ ಲ್ಯಾಂಗ್ವೇಜ್ ವರ್ಕ್ ಆಗುತ್ತೆ ಅನ್ನೋದು ನಾವು ನಿಮ್ಗೆ ಯೂಸ್ಫುಲ್ ಟಿಪ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದ್ ಮೇಜರ್ ಮಿಸ್ಟೇಕ್ ಮಾಡೋದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲಿಷ್. ಬಟ್ ನಮ್ಗೆ ರಿಯಲೈಸ್ ಆಗೋದಿಲ್ಲ ದಟ್ ಕನ್ನಡದಲ್ಲೇ ಬೇರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ ಅಂಡ್ ಇಂಗ್ಲಿಷ್ ಅಲ್ಲೇ ಬೇರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ಈಗ ಕನ್ನಡದ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದಾಗ ಏನ್ ಬರುತ್ತೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಬರುತ್ತೆ. ಅಂದ್ರೆ ಏನು, ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಹಾಕ್ತಿವಿ, ನೌನ್ಸ್ ಅಂದ್ರೆ ನೇಮ್ಸ್ ಇವೆಲ್ಲ ಹಾಕ್ತಿವಿ. ಆಮೇಲೆ ಮಿಡಲ್ ಅಲ್ಲೂ ಕೂಡ ನಾವು ನೇಮ್ಸ್ ಮತ್ತೆ ನೌನ್ಸ್ ನೇ ಹಾಕ್ತಿವಿ, ನಿನ್ನ ನನ್ನ ಇವೆಲ್ಲ ಹಾಕ್ತಿವಿ. ಲಾಸ್ಟ್ ಅಲ್ಲಿ ನಾವೇನ್ ಹಾಕ್ತಿವಿ, ಆಕ್ಷನ್ ವರ್ಡ್ಸ್ ಹಾಕ್ತಿವಿ, ತಗೊಳ್ಳೋದು ಕೂತ್ಕೊಳ್ಳೋದು ಇವೆಲ್ಲ ಹಾಕ್ತಿವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದೆ. ಓಕೆನಾ? ಸೊ ಈ ತರದ ಡಿಫ್ರೆಂಟ್ ಥಿಂಗ್ಸ್ ಅಲ್ಲಿ ನಾವು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಅಂಡ್ ಈ ಸೆಷನ್ ಗಳಲ್ಲಿ ನಾವೇನ್ ಮಾಡ್ತೀವಿ, ಇವೆಲ್ಲ ಕರೆಕ್ಷನ್ಸ್ ನಾವು ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅಂಡ್ ಆಲ್ಸೋ ಕಾಮನ್ ಮಿಸ್ಟೇಕ್ಸ್ ನಾವೇನ್ ಮಾಡ್ತಾ ಇದೀವೋ ಅದನ್ನ ರೈಟ್ ವೇನಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅಂಡ್ ಮೋರ್ ದೆನ್ ಎನಿಥಿಂಗ್ ನಾವ್ ಏನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೋಸ್ಕರ ಅಂಡ್ ಪಾಸಿಟಿವ್ ಅಪ್ರೋಚ್ ನಿಮ್ಗೆ ಲ್ಯಾಂಗ್ವೇಜ್ ಬಗ್ಗೆ ಬರ್ಬೇಕು. ನಿಮ್ ಒಳಗಡೆ ಏನ್ ಫಿಯರ್ ಕೂತಿದ್ಯೋ ಅದು ಹೋಗಿ ನಿಮ್ಗೆ ಪಾಸಿಟಿವ್ ಆಗಿ ಕಾಣಕ್ ಶುರು ಆಗ್ಬೇಕು ಅಂಡ್ ಕಾನ್ಫಿಡೆನ್ಸ್ ಬರಕ್ ಶುರು ಆಗ್ಬೇಕು ದಟ್ ಎಸ್ ಐ ಕ್ಯಾನ್ ಟಾಕ್ ಇನ್ ಇಂಗ್ಲಿಷ್ ಅಂಡ್ ಐ ಕ್ಯಾನ್ ಟಾಕ್ ಇನ್ ಫ್ಲೂಯೆಂಟ್ ಅಂಡ್ ಗುಡ್ ಇಂಗ್ಲಿಷ್ ಅನ್ನೋದು ನಿಮ್ಗೆ ಬರ್ಬೇಕು. ಅದನ್ನ ನಾವು ಈ 30 ಡೇಸ್ ಒಳಗಡೆ ನಿಮ್ಗೆ ಬರೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದಿಸ್ ಇಸ್ ಇನ್ ಯೋರ್ ರೀಜನಲ್ ಲ್ಯಾಂಗ್ವೇಜ್, ದಟ್ ಇಸ್ ಕನ್ನಡ ಇರ್ಬೋದು ಅಥವಾ ಇಂಡಿಯನ್ಸ್ ಇರ್ಬೋದು. ದಿಸ್ ಇಸ್ ವೆರಿ ವೆರಿ ಲೈಕ್ ರಿಲೇಟಬಲ್. ಈಗ ನಾವು ಬೇರೆ ಯಾವುದೋ ಒಂದು ಲೆಟ್ಸ್ ಸೇ ಸಮ್ ಅದರ್ ಮೆಕ್ಸಿಕನ್ ಆರ್ ಲೆಟ್ಸ್ ಸೇ ಯುರೋಪಿಯನ್ ಟೀಚಿಂಗ್, ಅವ್ರ ಆಕ್ಸೆಂಟ್ಸ್ ಕೆಲವು ಸರಿ ಅರ್ಥನೇ ಆಗದೆ ಇರುತ್ತೆ. ಬಟ್ ಇಲ್ಲಿ ವಿ ಆರ್ ಮೇಕಿಂಗ್ ಇಟ್ ವೆರಿ ಸಿಂಪಲ್. ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ. ಇಟ್ ಇಸ್ ವೆರಿ ರಿಲೇಟಬಲ್ ಫಾರ್ ಯು ಇನ್ ಟರ್ಮ್ಸ್ ಆಫ್ ಎಕ್ಸಾಂಪಲ್ಸ್ ಕೊಡೋದಾಗಿರ್ಬೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಸೊ ನಾವು ಮುಖ್ಯವಾಗಿ ನಿಮ್ಗೆ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಈಗ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ: ಹೇಗೆ ಒಬ್ಬರ ಹತ್ರ ಏನೋ ಒಂದು ಕೇಳೋದು, ಹೇಗೆ ಒಬ್ಬರ ಹತ್ರ ಏನೋ ಒಂದು ತಗೊಳೋದು, ನಾನ್ ಏನ್ ಮಾಡ್ತಾ ಇದ್ದೆ, ನಾನ್ ಏನ್ ಮಾಡ್ತಾ ಇದ್ದೀನಿ, ನಾನ್ ಮುಂದೆ ಏನ್ ಮಾಡ್ತೀನಿ, ಇಲ್ಲ ಏನಾದ್ರೂ ಕ್ವೆಶನ್ಸ್ ಕೇಳೋದು, ಇದ್ಯಾಕೆ ಈ ತರ, ಇದೇನು, ಅದೆಲ್ಲಿ, ಇದ್ ಹೇಗೆ, ಇವೆಲ್ಲ ಕೇಳೋದು. ಸೊ ಕ್ವೆಶನಿಂಗ್ ಬರುತ್ತೆ, ಕೊಡೋದು ತಗೊಳೋದು ಬರುತ್ತೆ, ಹಿಂದೆ ಏನ್ ಮಾಡ್ತಾ ಇದ್ದೆ, ಇವಾಗ ಏನ್ ಮಾಡ್ತಾ ಇದ್ದೀನಿ, ಮುಂದೆ ಏನ್ ಮಾಡ್ತೀನಿ ಬರುತ್ತೆ. ಇಲ್ಲ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಒಂದ್ ಶಾಪ್ ಹೋದಾಗ ಅಥವಾ ಸ್ಕೂಲ್ಗೆ ಹೋದಾಗ ಅಥವಾ ಎಲ್ಲಾದ್ರೂ ಹೋದಾಗ ಮಾತಾಡೋದು ಹೇಗೆ, ಫಾರ್ಮಲ್ ಆಗಿ ಹೇಗ್ ಮಾತಾಡೋದು, ಇನ್ಫಾರ್ಮಲ್ ಆಗಿ ಹೇಗ್ ಮಾತಾಡೋದು, ಇದೆಲ್ಲ ಸೇರಿ ನಾವು ಹೇಗೆ ಮಾತಾಡೋದು ಅನ್ನೋದನ್ನ ನಾವು ನಿಮ್ಗೆ ಈ 30 ಡೇಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಈ 30 ಡೇಸ್ ಅಲ್ಲಿ ನಾವು ನಿಮ್ಗೆ ಸ್ಕ್ರಾಚ್ ಇಂದ ಅಂದ್ರೆ ವರ್ಡ್ಸ್ ಇಂದ ಹಿಡಿದು ಸಿಂಪಲ್ ಸೆಂಟೆನ್ಸಸ್ ಇಂದ ಹಿಡಿದು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ವರೆಗೂ ವಿ ವಾಂಟ್ ಟು ಟಚ್ ಎವ್ರಿ ಸಿಂಗಲ್ ಕಾನ್ಸೆಪ್ಟ್ ಫಾರ್ ಯು. ಓಕೆ, ಸೊ ಕಮ್ ಲೆಟ್ ಸ್ಟಾರ್ಟ್ ವಿತ್ ಸಿಂಪಲ್ ವರ್ಡ್ಸ್. ಸೊ ವರ್ಡ್ಸ್ ಅಂದಾಗ ಫಸ್ಟ್ ಪ್ರೊನೌನ್ಸಿಯೇಷನ್ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ರಾಂಗ್ ಪ್ರೊನೌನ್ಸಿಯೇಷನ್ ಆಯ್ತು ಅಂದ್ರೆ people will misjudge us that we don't know the language at all. So pronunciation matters very much. So pronunciation ಅಂತ ಬಂದಾಗ ಎಷ್ಟೊಂದು ವರ್ಡ್ಸ್ ಅಲ್ಲಿ ಸೈಲೆಂಟ್ ಲೆಟರ್ಸ್ ಇರುತ್ತೆ. ದಿಸ್ ಇಸ್ ಒನ್ ಪ್ರಾಬ್ಲಮ್ ವಿತ್ ಇಂಗ್ಲಿಷ್. ಎಷ್ಟೊಂದು ವರ್ಡ್ಸ್ ನಮ್ಗೆ ಸೈಲೆಂಟ್ ಲೆಟರ್ಸ್ ಜೊತೆ ಕೊಡ್ತಾರೆ, ಅದನ್ನ ನಾವು ಪ್ರೊನೌನ್ಸ್ ಮಾಡ್ಬೇಕಾ ಬೇಡವಾ ಒಂದು ಗೊತ್ತಾಗೋದಿಲ್ಲ. ಸೊ ಟುಡೇ ವಿಲ್ ಸಿ ಅ ಲಿಸ್ಟ್ ಆಫ್ ವರ್ಡ್ಸ್ ಇನ್ ವಿಚ್ ದೇ ಗಿವನ್ ಇಟ್ ಸೈಲೆಂಟ್ ಲೆಟರ್ಸ್, ಬಟ್ ಹೌ ಟು ಪ್ರೊನೌನ್ಸ್ ದೆಮ್ ಅಂತ ಇದರಲ್ಲಿ ನೋಡೋಣ. So look at this 5 set of words. We are so used to telling bomb, comb, debt, lamb, climb. But actual pronunciation alli, in all these words, we are not supposed to pronounce B. Letter B na ನಾವು pronounce ಮಾಡಂಗಿಲ್ಲ. So without B, ಇದನ್ನ ಹೆಂಗ್ pronounce ಮಾಡೋದು ನೋಡೋಣ. Observe these 5 words. ಇದರ ಲಾಸ್ಟ್ ಲೆಟರ್ B ಏನಿದೆ ಅದನ್ನ ನಾವು pronounce ಮಾಡಂಗಿಲ್ಲ. It is silent. ಅದನ್ನ ಹೇಗ್ ಪ್ರೊನೌನ್ಸ್ ಮಾಡೋದು ನೋಡೋಣ. ಬಾಂಬ್, ಹೋಮ್, ಡೆಟ್, ಲ್ಯಾಂಪ್, ಕ್ಲೈಮ್. ಈಗ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ನ ನೋಡಿ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾರಿನ್ ಒರಿಜಿನ್ ಆಗಿರೋದ್ರಿಂದ ಇದ್ರಲ್ಲಿ ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ ದಟ್ ಈ ವರ್ಡ್ಸ್ ಅಲ್ಲಿ ನಾವು ಬಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಓಕೆನಾ? ನೆಕ್ಸ್ಟ್ ಸಿ ಸೈಲೆಂಟ್ ಇರೋಂತ ಸೆಟ್ ಆಫ್ ವರ್ಡ್ಸ್ ನ ನೋಡೋಣ ಬನ್ನಿ. ಸಿ ದ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್: ಸೀನ್, ಸಿಸರ್ಸ್, ಮಸಲ್, ಸೈನ್ಸ್. ಸೀನ್ ಅಬ್ಸರ್ವ್ ಮಾಡಿ, ಅದ್ರಲ್ಲಿ ಸಿ ಲೆಟರ್ ಇದೆ, ಆದ್ರೆ ಸ ಅಂತ ಪ್ರೊನೌನ್ಸ್ ಆಗುತ್ತೆ. ನೆಕ್ಸ್ಟ್ ಸಿಸರ್ಸ್ ನ ಅಬ್ಸರ್ವ್ ಮಾಡಿ, ಇದ್ರ ಸ್ಪೆಲ್ಲಿಂಗ್ ಅಲ್ಲಿ ಸಿ ಇದೆ,
ಆದ್ರೆ ಝ ಅಂತ ಪ್ರೊನೌನ್ಸ್ ಆಗುತ್ತೆ. ಸಿಸರ್ಸ್ ನೋಡಿ, ಝ ಅಂತ ಪ್ರೊನೌನ್ಸ್ ಆಗ್ತಾ ಇದೆ. ಮಜಲ್, ಇದ್ರ ಸ್ಪೆಲ್ಲಿಂಗ್ ಅಲ್ಲೂ ಸಿ ಇದೆ, ಆದ್ರೆ ಪ್ರೊನೌನ್ಸಿಯೇಷನ್ಗೆ ಬರೋದಿಲ್ಲ ಅದು. ಇಟ್ ಇಸ್ ಸೈಲೆಂಟ್ ಲೆಟರ್. ಓಕೆ, ಇದ್ರಲ್ಲೂ ನೀವು ನೋಡಿ ಝ ಅಂತ ಪ್ರೊನೌನ್ಸ್ ಆಗ್ತಾ ಇದೆ, ಮಜಲ್ಸ್. ಸೈನ್ಸ್, ಮತ್ತೆ ಸೈನ್ಸ್ ಅಲ್ಲಿ ಸಿ ಇದ್ರೂ ಕೂಡ ಸಿ ಇಸ್ ಸೈಲೆಂಟ್. ಹಾಗಾಗಿ ಪ್ರೊನೌನ್ಸಿಂಗ್ ಇಟ್ ಸ ಅಂತಾನೆ ಪ್ರೊನೌನ್ಸ್ ಮಾಡ್ತಾ ಇದೀವಿ. ಸೊ ಇಷ್ಟು ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಇಲ್ಲ ಸ ಪ್ರೊನೌನ್ಸ್ ಆಗ್ತಿದೆ, ಇಲ್ಲ ಝ ಪ್ರೊನೌನ್ಸ್ ಆಗ್ತಾ ಇದೆ, ಆದ್ರೆ ಸಿ ಇದ್ರೂ ಕೂಡ ಅದು ಸೈಲೆಂಟ್ ಆಗಿರೋದ್ರಿಂದ ನಾವ್ ಅದನ್ನ ಪ್ರೊನೌನ್ಸ್ ಮಾಡ್ತಾ ಇಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ಹೆಂಗ್ ಪ್ರೊನೌನ್ಸ್ ಮಾಡ್ತಾರೆ ನೋಡಿ. ಸೀನ್, ಸಿಸರ್ಸ್, ಮಸಲ್ಸ್, ಸೈನ್ಸ್. Next we'll see a set of words in which D is silent. ಈಗ ಈ ಸೆಟ್ ಆಫ್ ವರ್ಡ್ಸ್ ನ ಅಬ್ಸರ್ವ್ ಮಾಡಿ. We Indians are very used to calling this bridge, lodge, Wednesday, knowledge, acknowledge. ಸೊ ಎಲ್ಲಾದ್ರಲ್ಲೂ ನಾವೇನ್ ಮಾಡ್ತಾ ಇದೀವಿ, ಡಿ ನ ಸ್ಟ್ರಾಂಗ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದೀವಿ. ಆದ್ರೆ ಇನ್ ರಿಯಲ್ ಪ್ರೊನೌನ್ಸಿಯೇಷನ್ ಡಿ ಇಸ್ ಸೈಲೆಂಟ್. ಇದ್ ಯಾವ್ದ್ರಲ್ಲೂ ನಾವು ಡಿ ನ ಅಪ್ಲೈ ಮಾಡಂಗಿಲ್ಲ. ಸೊ ಅದಿಲ್ಲದೆ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಬ್ಸರ್ವ್ ಮಾಡ ಬನ್ನಿ. ಬ್ರಿಡ್ಜ್, ಲಾಡ್ಜ್, ವೆನ್ಸ್ಡೇ, ನಾಲೆಡ್ಜ್, ಅಕ್ನಾಲೆಡ್ಜ್. ಸೊ ಎಲ್ಲಾದ್ರಲ್ಲೂ ಡಿ ಸೈಲೆಂಟ್ ಇದೆ. ಸೊ ಡಿ ನ ಸ್ಟ್ರೆಸ್ ಮಾಡಿ ಹೇಳಂಗಿಲ್ಲ, ಇನ್ಫ್ಯಾಕ್ಟ್ ಯೂಸೇ ಮಾಡಂಗಿಲ್ಲ, ಬಿಕಾಸ್ ಇಟ್ ಇಸ್ ಸೈಲೆಂಟ್. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಜಿ ಪ್ರೊನೌನ್ಸ್ ಆಗಲ್ಲ, ಬಿಕಾಸ್ ಜಿ ಇಸ್ ಸೈಲೆಂಟ್. ಸೊ ಅದ್ ಯಾವ ಸೆಟ್ ಆಫ್ ವರ್ಡ್ಸ್ ನೋಡೋಣ. ಅಬ್ಸರ್ವ್ ದ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ಇನ್ ಫ್ರಂಟ್ ಆಫ್ ಯು. ಥಾಟ್, ಬಾಟ್, ಲಾಫ್ಟರ್, ಥ್ರೂ, ಡಾಟರ್. ಸೊ ಫಸ್ಟ್ ಒನ್ ಥಾಟ್ ನೋಡಿ. ಥಾಟ್ ಅಲ್ಲಿ ಘ ಅನ್ನೋದು ಬರೋದೇ ಇಲ್ಲ. ಜಿ ಅಂದ್ರೆ ಯಾವ ತರ ಪ್ರೊನೌನ್ಸ್ ಆಗುತ್ತೆ, ಗ ಅಂತ ಪ್ರೊನೌನ್ಸ್ ಆಗುತ್ತೆ. ಸೊ ಇಲ್ಲಿ ಗ ಅಂತ ಎಲ್ಲೂ ಪ್ರೊನೌನ್ಸ್ ಆಗಿಲ್ಲ. ನೆಕ್ಸ್ಟ್ ಒನ್ ನೋಡಿ, ಬಾಟ್, ಇಲ್ಲೂ ಗ ಪ್ರೊನೌನ್ಸ್ ಆಗಿಲ್ಲ. ಲಾಫ್ಟರ್, ಲಾಫ್ಟರ್ ಅಲ್ಲಿ ಕೂಡ ನಿಮ್ಗೆ ಗ ಪ್ರೊನೌನ್ಸಿಯೇಷನ್ ಎಲ್ಲೂ ಕಾಣಲ್ಲ. ಥ್ರೂ, ಥ್ರೂ ಅಂದ್ರೆ ಇದರ ಮೂಲಕ ಅಂತ ಅರ್ಥ ಬರುತ್ತೆ, ಅಥವಾ ಯಾವ್ದ್ರದಾದ್ರೂ ಮೂಲಕ ಅಂತ ಅರ್ಥ ಬರುತ್ತೆ. ಥ್ರೂ ನಲ್ಲಿ ಕೂಡ ನಿಮ್ಗೆ ಗ ಅಂತ ಎಲ್ಲೂ ಪ್ರೊನೌನ್ಸ್ ಆಗೋದು ಕಾಣಲ್ಲ. ಡಾಟರ್, ಸೊ ಡಾಟರ್ ಅಲ್ಲೂ ನಿಮ್ಗೆ ಗ ಪ್ರೊನೌನ್ಸಿಯೇಷನ್ ಎಲ್ಲೂ ಕಾಣಲ್ಲ. ಸೊ ಜಿ ನೀವು ಎಲ್ಲಾ ವರ್ಡ್ಸ್ ಅಲ್ಲೂ ನೋಡ್ಬೋದು, ಆದ್ರೆ ಯಾವ್ದ್ರಲ್ಲೂ ಆ ಗ ಪ್ರೊನೌನ್ಸಿಯೇಷನ್ ಮಾತ್ರ ನಿಮ್ಗೆ ಕಾಣಲ್ಲ. ಓವರ್ ಆಲ್ ಆಗಿ ಓದಿದಾಗ ಯಾವ ತರ ಪ್ರೊನೌನ್ಸ್ ಮಾಡ್ತೀವಿ ನೋಡೋಣ. ಥಾಟ್, ಬಾಟ್, ಲಾಫ್ಟರ್, ಥ್ರೂ, ಡಾಟರ್. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಎಲ್ ಇರುತ್ತೆ, ಆದ್ರೆ ಪ್ರೊನೌನ್ಸ್ ಮಾಡಲ್ಲ. ಇಟ್ ಇಸ್ ಅ ಸೈಲೆಂಟ್ ಲೆಟರ್. ಸೊ ಆ ಸೆಟ್ ಆಫ್ ವರ್ಡ್ಸ್ ನೋಡೋಣ ಬನ್ನಿ. ಸೊ ನಾವು ಇಂಡಿಯನ್ಸ್ ಯಾವ ತರ ಮಾಡ್ತೀವಿ ಅಂದ್ರೆ ಎಷ್ಟೊಂದಕ್ಕೆ ನಾವು ಎಲ್ ನ ಪ್ರೊನೌನ್ಸ್ ಮಾಡ್ತೀವಿ. ಅಬ್ಸರ್ವ್ ದಿಸ್ ಸೆಟ್ ಆಫ್ ವರ್ಡ್ಸ್. ಆಲ್ಮಂಡ್, ಹಾಫ್, ಬಾಮ್, ಪಾಮ್, ಟಾಕ್. ಸೊ ಆಲ್ಮಂಡ್ಸ್ ಅಲ್ಲೂ ನಾವು ಎಲ್ ನ ಯೂಸ್ ಮಾಡ್ತೀವಿ, ಆದ್ರೆ ಅದ್ರಲ್ಲೂ ಕೂಡ ಎಲ್ ಸೈಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದ್ರಲ್ಲೂ ಎಲ್ ಇದೆ, ಆದ್ರೆ ಅದನ್ನ ಪ್ರೊನೌನ್ಸ್ ಮಾಡೋ ಹಾಗಿಲ್ಲ. ಸೊ ಇಟ್ ಗೋಸ್ ಲೈಕ್ ದಿಸ್: ಆಲ್ಮಂಡ್, ಹಾಫ್, ಬಾಮ್, ಪಾಮ್, ಟಾಕ್. ಲಾಸ್ಟ್ ಸೆಟ್ ಆಫ್ ವರ್ಡ್ಸ್ ನ ನೋಡೋಣ ಬನ್ನಿ. ಇದರಲ್ಲಿ ಎನ್ ಇದ್ರೂನು ಅದನ್ನ ಪ್ರೊನೌನ್ಸ್ ಮಾಡಂಗಿಲ್ಲ. ಎನ್ ಇಸ್ ಸೈಲೆಂಟ್. ಆಟಮ್, ಕಾಲಮ್, ಸಾಲಮ್, ಕಂಡಮ್, ಹೈಮ್. ಇದ್ರಲ್ಲಿ ಕೆಲವು ವರ್ಡ್ಸ್ ಹೊಸದಾಗೂ ಅನ್ನಿಸ್ತಾ ಇದೆ, ಅದ್ರ ಮೀನಿಂಗ್ ಏನಂತ ಹೇಳ್ತೀನಿ ನೋಡಿ. ಇದೆಲ್ಲದ್ರಲ್ಲೂ ಎನ್ ಇಸ್ ಸೈಲೆಂಟ್. ಆಟಮ್, ಆಟಮ್ ಅಂದ್ರೆ ಏನು, ಎಲೆ ಉದುರೋ ಕಾಲ ಅಂತ ಅರ್ಥ. ಸೊ ಆಟಮ್ ಅಲ್ಲೂ ನೋಡಿ ಎನ್ ಇದ್ರೂ ಕೂಡ ಅದನ್ನ ನಾವು ಪ್ರೊನೌನ್ಸ್ ಮಾಡಲ್ಲ. ಕಾಲಮ್, ಕಾಲಮ್ ಅಲ್ಲಿ ಲಾಸ್ಟ್ ಲೆಟರ್ ಏನು, ಎನ್, ಆದ್ರೂ ಅದನ್ನ ನಾವು ಪ್ರೊನೌನ್ಸ್ ಮಾಡಲ್ಲ. ಸಾಲಮ್, ಸಾಲಮ್ ಅಂದ್ರೆ ಏಕಾಂತ ಅಂತ ಅರ್ಥ. ಓಕೆನಾ. ಸಾಲಮ್ ಅಲ್ಲಿ ನೀವು ಎನ್ ನೋಡ್ತಾ ಇದ್ದೀರಾ, ಆದ್ರೆ ಅದನ್ನ ಪ್ರೊನೌನ್ಸ್ ಮಾಡಂಗಿಲ್ಲ. ನೆಕ್ಸ್ಟ್ ವರ್ಡ್ ಇಸ್ ಕಂಡಮ್. ಕಂಡಮ್ ಅಂದ್ರೆ ಏನು, ಬೈಗುಳ ಅಥವಾ ಇನ್ಸಲ್ಟ್ ಮಾಡೋದನ್ನ ನಾವು ಕಂಡಮ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲೂ ನೀವು ಎನ್ ಕಾಣುತ್ತೆ, ಆದ್ರೆ ಎನ್ ಇಸ್ ಸೈಲೆಂಟ್. ಸೊ ವಿ ಡೋಂಟ್ ಪ್ರೊನೌನ್ಸ್ ಎನ್ ಇನ್ ದಿಸ್ ವರ್ಡ್. ಲಾಸ್ಟ್ ಒನ್ ಹೈಮ್. ಹೈಮ್ ಅಂದ್ರೆ ಏನರ್ಥ, ಹೈಮ್ ಅಂದ್ರೆ ಪ್ರೇಯರ್ಸ್ ಅಂತ ಅರ್ಥ, ಇಲ್ಲ ಮಂತ್ರಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೈಮ್ ಅಂತ ಕರಿತೀವಿ. ಓಕೆನಾ. ಸೊ ಇದ್ರಲ್ಲೂ ನಿಮ್ಗೆ ಲೆಟರ್ ಎನ್ ಕಾಣುತ್ತೆ. ವಿ ಡು ನಾಟ್ ಪ್ರೊನೌನ್ಸ್ ಇಟ್ ಬಿಕಾಸ್ ಇಟ್ ಇಸ್ ಸೈಲೆಂಟ್. ಲೆಟ್ಸ್ ಸಿ ಹೌ ಇಟ್ ಇಸ್ ಪ್ರೊನೌನ್ಸ್ ಟುಗೆದರ್. ಆಟಮ್, ಕಾಲಮ್, ಸಾಲಮ್, ಕಂಡಮ್, ಹೈಮ್. ಸೊ ನೋಡಿದ್ರಲ್ಲ, ಇವತ್ ನಾವ್ ಏನ್ ಮಾಡಿದ್ವಿ, ಪ್ರತಿ ಒಂದ್ ವರ್ಡ್ ತಗೊಂಡು ಅದ್ರಲ್ಲಿ ಸೈಲೆಂಟ್ ಲೆಟರ್ಸ್ ನ ನಾವು ಹೇಗ್ ಪ್ರೊನೌನ್ಸ್ ಮಾಡದೆ ಹೇಳೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಈ 30 days ಅಲ್ಲಿ ನಮ್ ಗೋಲ್ ಇಷ್ಟೇ: ನಿಮ್ಗೆ ವರ್ಡ್ಸ್ ಇಂದ ಹಿಡಿದು ಸಿಂಪಲ್ ಸೆಂಟೆನ್ಸಸ್ ಇಂದ ಹಿಡಿದು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ವರ್ಗು ನಿಮ್ಗೆ ಪ್ರೊಫಿಷಿಯನ್ಸಿ ಬರ್ಬೇಕು. ಯಾವ್ದನ್ನ ಎಲ್ಲಿ ಹಾಕ್ಬೇಕು, ಯಾವ ತರ ಪ್ರೊನೌನ್ಸ್ ಮಾಡ್ಬೇಕು, ಗ್ರಾಮರ್ ಅಲ್ಲಿ ಕೆಲವ್ದು ಯಾಕೆ ಕೆಲವು ರೀತಿ ವರ್ಕ್ ಆಗುತ್ತೆ. ಸೊ ಪ್ರತಿ ಒಂದು ನಿಮ್ಗೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ನ ತಂದ್ಕೊಡೋಣ.
ಅಂಡ್ 30 ಡೇಸ್ ಒಳಗಡೆ ನೀವು ಇಂಗ್ಲಿಷ್ ನ ಪ್ರೊಫಿಷಿಯಂಟ್ ಆಗಿ ಒಬ್ಬರಿಗೊಬ್ಬರ ಜೊತೆ ಸಿಂಪಲ್ ಆಗಿ ಎಫರ್ಟ್ಲೆಸ್ ಆಗಿ ನ್ಯಾಚುರಲ್ ಆಗಿ ಮಾತಾಡ್ಲಿ ಅನ್ನೋದು ನಮ್ಮ ಒಂದು ಪ್ರಯತ್ನ ಮತ್ತೆ ಆಸೆ. ಸೊ ಈ ಒಂದು ಅಮೇಸಿಂಗ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ದೆ ನಮ್ ಜೊತೆ ಈ 30 ಡೇಸ್ ಜರ್ನಿ ಮಾಡಿ ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿ ಅನ್ಸ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.